ಜಿಪಿಎಸ್ ಮಾಡಲು ಹಣದ ಬೇಡಿಕೆ ಇಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ 10,000 ಕೊಟ್ರೆ ಮನೆ ಬಿಲ್ ಕೊಡ್ತೇನೆ ಅಂತೇಳಿ ಪಿಡಿಒ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂತ ಬ್ರೇಕಿಂಗ್ ಸಿಗ್ತಾ ಇದೆ. ಬೆಳಗಾವಿಯ ಅಥಣಿ ತಾಲೂಕಿನ ಕನ್ನಾಳ ಗ್ರಾಮಸ್ಥರಿಂದ ಆರೋಪ ಕೇಳಿ ಬಂದಿದೆ. 10,000 ಕೊಡ್ರಿ, ಹಂಗಾದ್ರೆ ಜಿಪಿಎಸ್ ಮಾಡಿಕೊಡ್ತೀನಿ ಅಂತ ಹೇಳಿ ಪಿಡಿಒ ಅಧಿಕಾರಿ ಗ್ರಾಮಸ್ಥರ ಬಳಿ ಬೇಡಿಕೆಯನ್ನ ಇಟ್ಟಿದ್ದಾನೆ ಅಂತ ತಿಳಿದು ಬಂದಿದೆ. ಬೆಳಗಾವಿಯ ಅಥಣಿ ತಾಲೂಕಿನ ಕನ್ನಾಳ ಗ್ರಾಮಸ್ಥರಿಂದ ಇಂಥದ್ದೊಂದು ಆರೋಪವನ್ನು ಮಾಡಲಾಗಿದೆ. ಹಣ ಕೊಟ್ಟಿದ್ದಕ್ಕೆ ಸಂಜು ಅವರ ಮನೆ ಮುಂದೆ ನಿಲ್ಲಿಸಿ ಫೋಟೋ ತೆಗೆದ್ರು. ಆದರೆ ಇಲ್ಲಿವರೆಗೂ ಕೂಡ ನನಗೆ ಮನೆಯ ಹಣ ಜಮಾ ಆಗಿರಲಿಲ್ಲ. ಪಿಡಿಒ ಕೇಳಿದ್ದಕ್ಕೆ ನಿಮ್ದು ಬ್ಲಾಕ್ ಆಗಿದೆ ಅಂತ ಹೇಳಿದ್ರು ಅಂತ ಹೇಳಿ ಗ್ರಾಮಸ್ಥರು ಆರೋಪವನ್ನು ಮಾಡಿದ್ದಾರೆ. ಜಿಪಿಎಸ್ ಮಾಡಲು ಹಣದ ಬೇಡಿಕೆ ಆರೋಪ. ಭಯ ಬಡ್ದಲ್ರಿ, ಭಯ ಬಡ್ದ ಬಳಿಕ ಒಂದು ಬಿಲ್ ಮಾಡಿದ್ರಿ ಹೊಂಡಾನಾರಿ ಅಂತ ವಲಿಕರ್ ಸರ್ ಒಬ್ಬ ಸರ್ ಹೋದ್ರಿ. ಇಂಥ ಹೋಗನಾರಿ ಮತ್ತೊಬ್ಬ ಸರ್ ಬಂದರು ವಲಿಕರ್ ಸರ್ ಅಂತೇಳಿ ಬರೋಣ ಒಂದು ಬಿಲ್ ಯಾಕೆ ಮನೆ ಕಟ್ಟಿರಪ್ಪ ಅಂತ ಕೇಳ್ರಿ. ಕೆಲವು ಟೈಮ್ದಾಗ ನಮ್ಮ ಹುಡುಗಿ ತಿರ್ಕೊಂತಿದ್ದೆ ಸರ, ಮನ್ಯಾಗ ಇಂಥ ಮನೆ ನಿಂತಿತ್ತು ರೀ, ರೊಕ್ಕ ಒಟ್ಟು ಇದ್ದಿದ್ದಿಲ್ಲ ರೀ ಸರ. ಇಂಥ ಮುಂದೆ ವಲಿಕರ್ ಸರ್ ಬಂದ್ರಿ, ಇಲ್ಲಿ ಅವ್ನು ಕಟ್ಟೋದು ನೀಗ್ಲಿಕ್ಕೆ ಒಂದು ಯಾಕೊಡಿದ್ರೆ ಮನೆ ಬಿಲ್ ಹಾಕ್ತಾನು, ನಮ್ಮ ಮನೆ ಭಯ ಇದು ಮಾಡಿದ್ದು ಚವಣಿದ್ದು ಅದನ್ನು ಹಾಕಿಸಿಂದ ನಿನಗೆ ಬಿಲ್ ತೆಗೆದು ಕೊಡ್ತಾನೆ ಅಂತಂದ್ರಿ ಸರ. ನಾನು ಅದನ್ನು ಆತ್ರಿ ಸರ ಮಾಡೋದಾರು ಮಾಡಿರಿ ಅಂತೇಳಿ ರೊಕ್ಕ ಕೊಟ್ಟಿನಿ ರೀ ಸರ. ವಲಿಕರ್ ಸರ್ 10,000 ರೂಪಾಯಿ ಕೊಟ್ಟಿನಿ ರೀ, ಅದನ್ನು ಬಿಲ್ ಹಾಕ್ತಾನಂತಂದ್ರಿ. ಬಿಲ್ ಅದನ್ನು ಜರ ಇದನ್ನು ಮಾಡ್ಯಾರಿ, ಅದು ಇನ್ನೇನು ಬಿಲ್ ಬಂದಿಲ್ಲ ರೀ. ಎಣ್ಣೆದು ಭಯ ಬಿಡ್ದೆ. ನಮ್ಮ ತಾಲೂಕು ನೋಡಲ್ ಆಫೀಸರ್ನು ಒಮ್ಮೆ ವಿಸಿಟ್ ಮಾಡಿದ್ರು. ಬಟ್ ಅವ್ರ ರಿಪೋರ್ಟ್ಗಿಂತ ನಾನೇ ಖುದ್ದಾಗಿ ಮನೆ ಪರಿಶೀಲನೆ ಮಾಡಿದ್ರೆ ಸರಿ ನಾನು ಮೊನ್ನೆ ನೋಡಿ ವಿಸಿಟ್ ಮಾಡಿದೆ. ಆದರೆ ಅದು ಅನ್ಬ್ಲಾಕ್ ಆಗೈತಿ ಅಂತೇಳಿ ಗೊತ್ತಾಯ್ತು. ಪಿಡಿಒ ಹೇಳಿದ ಮೇಲೆ ಅದು ಅನ್ಬ್ಲಾಕ್ ಆಗೈತಿ. ಅನ್ಬ್ಲಾಕಿಗೆ ಏನು ಇದು ಬ್ಲಾಕ್ ಆಗೈತಿ, ಬ್ಲಾಕ್ ಆಗಿದ್ದನ್ನು ಅನ್ಬ್ಲಾಕ್ ಮಾಡೋಕ್ಕೆ ಏನು ಅವರು ಒಂದು ಪ್ರಸ್ತಾವನೆ ಸಲ್ಲಿಸರಂತೆ ಹೇಳೀನಿ. ಅವರು ನೀನು ತೊಗೊಂಬಂದಿದ್ರು, ಬಟ್ ವರ್ಕ್ ಆರ್ಡರ್ ಇರಲಿಲ್ಲ. ಹಾಗಾಗಿ ವರ್ಕ್ ಆರ್ಡರ್ ಅಟ್ಯಾಚ್ ಮಾಡಿ ಕೊಡು ಅಂತ ಹೇಳಿದ್ವಿ. ವರ್ಕ್ ಆರ್ಡರ್ ಅಟ್ಯಾಚ್ ಮಾಡಿ ಕೊಟ್ರಂದ್ರೆ ನಾವು ಈ ಹಿಂದೆನೂ ಕಳಿಸ್ತೇವೆ ಪ್ರಸ್ತಾವನೆನ ಅನ್ಬ್ಲಾಕ್ ಮಾಡೋಕ್ಕೆ. ಈ ಸಲನೂ ಅವರು ಯಾರ್ದು ಬರೀ ಅದೊಂದೇ ಅಲ್ಲ, ಆ ಪಂಚಾಯತ್ ವ್ಯಾಪ್ತಿಯೊಳಗೆ ಮತ್ತು ಇನ್ನೂ ಯಾರಾದರೂ ಮನೆ ಕಟ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ರಂದ್ರೆ ಅವ್ರದ್ದು ಹೆಸರು ಹಾಕಿ ನಾವು ಅನ್ಬ್ಲಾಕಿಗೆ ಕೊಡು ಅಂತೇಳಿ ಹೇಳೀನಿ. ನಾವು ಅವ್ರು ಕೊಟ್ರಂದ್ರೆ ಪ್ರಸ್ತಾವನೆ ಕೊಟ್ರಂದ್ರೆ ಪಂಚಾಯತಿಂದ